Watch full episodes on Jio Hotstar. ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡೀರಿ, ಫುಲ್ ಫ್ರೆಶ್ ಆಗಿರಿ. ನೋಡ್ತಾ ಇರೋ ಲಕ್ಷ್ಮಣ್, ಈ ಫುಡ್ ಫೆಸ್ಟಿವಲ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ಫ್ರೆಶ್ ಜ್ಯೂಸ್ ಅನ್ನೇ ಕುಡಿದು ಮಜಾ ತಗೋತಾರೆ. ಫ್ರೆಶ್ ಫ್ರೂಟ್ ಜ್ಯೂಸ್ ಕುಡೀರಿ, ಫ್ರೆಶ್ ಆಗಿರಿ. ಫ್ರೂಟ್ ಸಲಾಡ್ ತಿನ್ನಿ, ಆರೋಗ್ಯವಾಗಿರಿ. ನೋಡಿ, ಈ ಫುಡ್ ಫೆಸ್ಟಿವಲ್ ಅಲ್ಲಿ ಸ್ಟೂಡೆಂಟ್ಸ್ ಗಳು ನಮ್ಮ ಫ್ರೂಟ್ಸ್ ಅನ್ನೇ ತಿಂತಿರ್ತಾರೆ, ಮತ್ತೆ ತಿಂದ ಮೇಲೆ ಬೆರಳೆಲ್ಲ ನೆಕ್ತಿರ್ತಾರೆ. ಎಲ್ಲರೂ ತಿನ್ನಿ ನಮ್ಮ ಟೇಸ್ಟಿಯಾದ ಬರ್ಗರ್. ಈ ಬರ್ಗರ್ ಅಲ್ಲಿ ನಾನು ಜಾಸ್ತಿ ಚೀಸ್ ಹಾಕಿದ್ದೀನಿ. ಸ್ಟೂಡೆಂಟ್ಸ್ ನನ್ನ ಸ್ಟಾಲ್ ಅಲ್ಲಿ ಹೇಗ್ ಮುತ್ಕೋತಾರೆ ಅಂದ್ರೆ ಸಕ್ಕರೆಗೆ ನೋಣ ಮುತ್ಕೊಳಂಗ್ ಮುತ್ಕೋತಾರೆ. ಬರ್ತಾವ್ರೆ ನಮ್ಮ ಮೊದಲ ಕಸ್ಟಮರ್. ಬನ್ನಿ ಬನ್ನಿ, ಫ್ರೆಶ್ ಜ್ಯೂಸ್ ಕುಡೀರಿ, ಫ್ರೆಶ್ ಜ್ಯೂಸ್ ಕುಡೀರಿ. ಗೋಪು ಇವನು ಬರ್ತಿರ್ಲಿಲ್ಲ, ಹೋಗ್ತಾ ಇದ್ದಾನೆ. ಬಾಬಾ, ನಮ್ಮ ಅಂಗಡಿಗೆ ಬೋಣಿ ಮಾಡು ಬಾ. ಕ್ರಿಕೆಟ್ ಅಂದ್ರೆ ಧೋನಿ ಇರ್ಬೇಕು, ಅಂಗಡಿ ಅಂದ್ರೆ ಬೋಣಿ ಆಗ್ಬೇಕು. ನಮ್ಮ ಅಂಗಡಿಲಿ ಚಿಲ್ಲರೆ ಕಾಸು ಉಡ್ತಿಲ್ವಲ್ಲಪ್ಪ. ಬನ್ನಿ ಬನ್ನಿ, ಏನ್ ತಿಂತೀರಾ? ಬರ್ಗರ್, ಫ್ರೈಸ್. ಬರ್ಗರ್ ಮತ್ತೆ ಫ್ರೈಸ್ ಎರಡರಲ್ಲೂ ಚೀಸು ತುಂಬಾನೇ ಹಾಕಿದೀನಿ. ನೀವೇನ್ ತಿನ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲಾನು ಕೊಟ್ಬಿಡು, ನಂಗೆ ಎಲ್ಲ ಕೊಟ್ಬಿಡು. ಗೋಪು, ಹೀಗೆ ಆದ್ಲೆ ನಮ್ ಸ್ಟಾಲ್ ಅಲ್ಲಿರೋ ಎಲ್ಲ ದೋಸ್ತು ನಾವೇ ಕುದಿಬೇಕಾಗುತ್ತೆ. ಡೋಂಟ್ ವರಿ ಲಕ್ಷ್ಮಣ್, ಇನ್ ಮುಂದೆ ನೋಡ್ತಿರೋ ನಮ್ಮ ಅಂಗಡಿಯಲ್ಲಿ ಒಂದಲ್ಲ ಎರಡೆರಡು ಜ್ಯೂಸ್ ತಗೊಂಡ್ ಕುಡಿತಾರೆ. ನಿಜವಾಗ್ಲೂ ಗೋಪು, ಅದೇಗೆ? ನಾನು ಒಂದ್ ಜ್ಯೂಸ್ಗೆ ಇನ್ನೊಂದ್ ಜ್ಯೂಸ್ ಫ್ರೀ ಕೊಡ್ತೀನಿ. ಆ ತರ ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ. ಇವಾಗ ಮಾತ್ರ ಏನ್ ಲಾಭ ಆಗ್ತಿದೆ? ಅಂಗಡಿ ಕ್ಲೋಸ್ ಮಾಡೋ ಬದಲು ಇದು ಒಳ್ಳೆ ಐಡಿಯಾ ಅಲ್ವಾ? ಕೇಳಿ ಕೇಳಿ ಕೇಳಿ, ನಮ್ಮ ಅಂಗಡಿಯಲ್ಲಿ ಯಾರು ಒಂದ್ ಜ್ಯೂಸ್ ತಗೊಂತಾರೋ ಅವ್ರಿಗೆ ಇನ್ನೊಂದ್ ಜ್ಯೂಸ್ ಫ್ರೀ ಆಗಿ ಕೊಡ್ತೀವಿ. ಪೂರ್ತಿ ಫ್ರೀ ಫ್ರೀ ಫ್ರೀ. ತಗೊಂಡ್ರೆ ಒಂದ್ ಫ್ರೀ. ಮೊದಲು ಡುಮ್ಮನ್ ಸ್ಟಾಲ್ಗೆ ಜನ ಹೋಗ್ತಿದ್ರು, ಈಗ ಗೋಪಾಲ್ ಸ್ಟಾಲ್ಗೆ. ನಮ್ ಸ್ಟಾಲ್ ಕಡೆ ಒಬ್ರು ಬರ್ತಿಲ್ಲ. ನನ್ಗನ್ಸ್ತಾ ಇದೆ ನಾವು ನೊಣೆ ಹೊಡಿಯಕ್ಕೆ ಸ್ಟಾಲ್ ಹಾಕಿದೀವಿ ಅಂತ. ಜಾಸ್ತಿ ಆಯ್ತು. ಈಗ ನೋಡ್ತಾ ಇರೋ ಎಲ್ಲಾ ಸ್ಟೂಡೆಂಟ್ಸ್ ಗಳು ನನ್ನ ಅಂಗಡಿಲಿ ನೊಣಗಳ ತರ ಬರ್ತಾರೆ, ನೊಣಗಳ ತರ ಗುಯ್ ಗುಯ್ ಅಂತ. ಕೇಳಿ ಕೇಳಿ ಕೇಳಿ, ಎಲ್ಲರಿಗೂ ಒಂದು ಒಳ್ಳೆ ಆಫರ್ ಇದೆ. ಹಣ ಬರಹನ ಬದಲಾಯಿಸ್ಕೊಳ್ಳಿ. ಯಾರು ಈ ಫ್ರೂಟ್ಸ್ ತಿನ್ಬೇಕಾದ್ರೆ ಚೆರಿ ಸಿಗುತ್ತೋ ಅವ್ರಿಗೆ ಇಲ್ಲಿರುವಂತ ಗಿಫ್ಟ್ ಗಳಲ್ಲಿ ಯಾವ್ದಾದ್ರು ಅವ್ರಿಗೆ ಇಷ್ಟ ಇರುತ್ತೆ ತಗೋಬಹುದು. ಮಾಧವ್ದು ಆಫರು ಗೋಪಾಲ್ಗಿನ ಚೆನ್ನಾಗಿದೆ. ಲಕ್ಕಿ ಹೇಳ್ತಿದ್ದಾನೆ ಆ ವಿಡಿಯೋ ಗೇಮ್, ಶೂಸ್ ಮತ್ತೆ ಸ್ಕೂಲ್ ಬ್ಯಾಗ್ ಅವಂದು ಅಂತ, ಮತ್ತೆ ಆ ಸೈಕಲ್ ನಂದು. ಅಂಗಡಿ ನಡೆಸ್ಬೇಕು ಅಂತ ನಿನ್ ಮನೆನೇ ಮಾರಾಟಕ್ಕೆ ಇಟ್ಟಿದ್ಯಾ? ಗೆಳೆಯರೆ, ಆತರ ಎಲ್ಲ ಏನು ಆಗಲ್ಲ ಕಣ್ರು. ಇಲ್ಲಿ ಕೇಳ್ರು, ಅವ್ರಿಗೆ ಚರಿ ಸಿಕ್ಕಿದ್ರೆ ಸಾನೆ ಈ ಗಿಫ್ಟ್ ಎಲ್ಲ ಕೊಡಕ್ಕಾಗೋದು. ಅವ್ರಿಗೆ ಯಾವ್ದೇ ಕಾರಣಕ್ಕೂ ಚರಿ ಸಿಗೋದಿಲ್ಲ, ಯಾಕಂದ್ರೆ ಅದ್ರಲ್ಲಿ ಆಕೆ ಇರೋದಿಲ್ಲ. ನಾವು ಮತ್ತೆ ಈ ಸಲಾಡ್ ಎಲ್ಲ ಮಾರ್ಬಿಟ್ಟಿವೆ. ಐಡಿಯಾ ಏನೋ ಸಖತ್ತಾಗಿದೆ. ಬನ್ನಿ ಬನ್ನಿ, ಚೆರಿನ ಹುಡುಕಿ ಮತ್ತೆ ನಿಮ್ಗೆ ಇಷ್ಟ ಆಗಿರೋ ಗಿಫ್ಟ್ ಮನೆಗೆ ತಗೊಂಡು ಹೋಗಿ. ನಮ್ಮ ಆಫರ್ ನೋಡಿ ಮಾಧವನು ಆಫರ್ ಕೊತ್ತ. ಕಾಪಿ ಕ್ಯಾಟ್. ಅರೆ, ಈ ಮಾಧವ್ ಚೆರಿನ ಅವ್ರ ಬೆಸ್ಟ್ ಫ್ರೆಂಡ್ ಆದ ಲಕ್ಷ್ಮಣ್ ಮತ್ತೆ ಲಕ್ಕಿಗೆ ಶೇರ್ ಮಾಡಲ್ಲ, ಮತ್ತೆ ಈ ಸ್ಟೂಡೆಂಟ್ಸ್ ಗೆಲ್ಲ ಏನ್ ಚೆರಿ ಕೊಡ್ತಾನೆ? ಈ ಎಲ್ಲಾ ಸ್ಟೂಡೆಂಟ್ಸ್ ಗೂ ಗಿಫ್ಟ್ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವ್ನ್ ವ್ಯಾಪಾರನ ಮಾಡ್ಕೋತಿದ್ದಾನೆ. ಆದ್ರೆ ನನ್ನ ಹತ್ರ ಕೂಡ ಒಂದು ಪ್ಲಾನ್ ಇದೆ. ಈಗ ಮಜಾ ಬರುತ್ತೆ. ನನಗೆ ಚರಿ ಸಿಕ್ತ. ನನಗೆ ಚೆರಿ ಸಿಕ್ತು. ನಾನು ಸೈಕಲ್ ತಗೊಂತೀನಿ. ನನಗೂ ಚೆರಿ ಸಿಕ್ತು. ಅಯ್ಯೋ ಮಾಧವ್,
ಹೌದು ಲಕ್ಕಿ, ಎಲ್ಲಾರು ತಿಂದು ತೇಗಿ ನಮ್ಮ ಮನೆ ಸಾಮಾನೆಲ್ಲಾನು ದೋಚ್ಕೊಂಡು ಹೋದ್ರು. ನನ್ನ ಹೆಸರು ಪೀಟರ್ ಅಂಡ್ ಐ ಹೇಟ್ ಎವ್ರಿ ಚೀಟರ್. ಇವತ್ತಿನ ಸರ್ಪ್ರೈಸ್ ವಿಸಿಟ್ ಅಲ್ಲಿ ಈ ಸ್ಕೂಲ್ ಅಲ್ಲಿ ಒಂದೇ ಒಂದ್ ಜಂಕ್ ಫುಡ್ ಕಾಣಿಸಿದ್ರೂ ನಾನು ಖಂಡಿತವಾಗ್ಲೂ ಈ ಸ್ಕೂಲ್ಗೆ ಬೀಗ ಹಾಕ್ಬಿಡ್ತೀನಿ. ಈಗ ಗೊತ್ತಾಯ್ತು, ಇದೆಲ್ಲ ಗೋಪಾಲ್ಗೆ ಆಗಿರೋದ್ ಕೆಲ್ಸ. ನಿನ್ನನ್ ಬಿಡಲ್ಲ ಕಣೋ. ಹೌದಾ? ನೀನ್ ನನ್ ಕಸ್ಟಮರ್ನೆಲ್ಲ ಸೇಳ್ಕೊಂಡಲ್ಲ, ಅದಕ್ಕೇನ್ ಮಾಡೋದು? ಕಾರಣದಿಂದ ನನ್ನ ಅಂಗಡಿನ ಮುಚ್ಕೊಂಡ್ ಬಿಡ್ತು. ನಿನ್ನನ್ ಬಿಡಲ್ಲ ಕಣೋ. ನಾನ್ ನಿನ್ನ ಬಿಡೋದಿಲ್ಲ. ನೀನೇನು? ನಾನೇ ನಿನ್ನ ಬಿಡಲ್ಲ. ಲಕ್ಕಿ ಹೇಳ್ತಿದ್ದಾನೆ, ಸ್ಕೂಲಲ್ಲಿ ಪೀಟರ್ ಮತ್ತೆ ರಿಪೀಟರ್ ಬಂದಿದ್ದಾರೆ ಫುಡ್ ಸ್ಟಾಲ್ ಇನ್ಸ್ಪೆಕ್ಷನ್ ಮಾಡೋಕೆ. ಮತ್ತೆ ಸ್ಕೂಲಲ್ಲಿ ಎಲ್ಲಾದ್ರೂ ಜಂಕ್ ಫುಡ್ ಸಿಕ್ಕಿದ್ರೆ ಅವ್ರು ಇಡೀ ಸ್ಕೂಲ್ಗೆ ಬೀಗ ಹಾಕ್ಬಿಡ್ತಾರೆ. ಏನ್ ಮಾಡೋದು? ಹೆದರ್ಕೊಳ್ಳುವಂತದ್ದೇನಿದೆ? ನಾವು ಫ್ರೂಟ್ಸ್ ಅನ್ನ ಮಾತ್ರ ಮಾರ್ತಾ ಇರೋದು, ಅದು ಆರೋಗ್ಯ. ಅರೆ, ನಾವು ಫ್ರೆಶ್ ಫ್ರೂಟ್ ಜ್ಯೂಸ್ ಸ್ಟಾಲ್ ಅನ್ನ ಹಾಕಿದೀವಿ. ಸೂಪರ್ ಹೆಲ್ದಿ ಫುಡ್. ಆದ್ರೆ ದುಮ್ಮ, ಬರ್ಗರ್, ಫ್ರೈಸ್ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಸ್ಟಾಲ್ ಹಾಕಿರೋದು ಅದು ಖಂಡಿತ ಜಂಕ್ ಫುಡ್. ನಮ್ಮಿಂದ ಅಲ್ಲೇ ಇದ್ರು ಆ ಡುಮ್ಮನ್ ಕಾರಣದಿಂದ ಇಡೀ ಸ್ಕೂಲ್ಗೆ ಬೀಗ ಬೀಳೋ ಚಾನ್ಸ್ ಇದೆ. ಇಲ್ಲ, ಏನೇ ಆಗ್ಲಿ ನಾನು ಈ ಸ್ಕೂಲ್ಗೆ ಬೀಗ ಹಾಕೋದಕ್ಕೆ ಬಿಡೋದಿಲ್ಲ. ನೀನಲ್ಲ ಕಣೋ, ನಾವು ಈ ಸ್ಕೂಲ್ಗೆ ಬೀಗ ಹಾಕೋದಕ್ಕೆ ಬಿಡಬಾರ್ದು. ಅರೆ ಮಾಧವ್, ನೀನ್ ಹೋಗಿ ಜಾಕ್ಸ್ಗೆ ಅಂಗಡಿ ಕ್ಲೋಸ್ ಮಾಡಕ್ ಹೇಳು. ನಾನು ಪೀಟರ್ನ ಸ್ಟಾಪ್ ಮಾಡ್ತೀನಿ, ಸರಿನಾ? ಪೀಟರ್ ಮತ್ತೆ ರಿಪೀಟರ್ ಬರ್ತಾ ಇದ್ದಾರೆ ಫುಡ್ ಇನ್ಫೆಕ್ಷನ್ ಮಾಡೋದಕ್ಕೆ. ನಿಮ್ಮ ಬರ್ಗರ್ನೆಲ್ಲ ಬಿಸಾಕಿ ಓಡಿ. ಮಾಧವ್, ನಿನ್ ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ ಅನ್ಬಿಟ್ಟು ನನ್ನ ಅಂಗಡಿನ ಮುಚ್ಚಬೇಕು ಅನ್ಕೊಂಡಿದ್ಯಾ? ವ್ಯಾಪಾರದ ವಿಷಯ ಅಲ್ಲ ಕಣೋ ಜಗ್ಗು. ಫುಡ್ ಇನ್ಸ್ಪೆಕ್ಟರ್ಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇದ್ದಾರೆ. ಅವರು ಜಂಕ್ ಫುಡ್ ಏನಾದ್ರು ಇಲ್ಲಿ ನೋಡಿದ್ರು ಅಂದ್ರೆ ಇಡೀ ಸ್ಕೂಲ್ಗೆ ಬೀಗ ಹಾಕ್ಬಿಡ್ತಾರೆ ಕಣೋ. ಅರ್ಥ ಮಾಡ್ಕೋ. ಮತ್ತೆ ಅದಕ್ಕೆ ಕಾರಣಕರ್ತ ನೀನ್ ಆಗ್ತೀಯಾ? ಬರೀ ನೀನಲ್ಲ, ನಿನ್ ಸ್ಟಾಲ್ ಇಂದ ಬರ್ಗರ್ ತಗೊಂಡ್ ತಿಂದಿರೋ ಎಲ್ಲಾ ಸ್ಟೂಡೆಂಟ್ಸ್ ಕೂಡ. ನಿಂತ್ಕೊಳ್ಳಿ, ನಾನು ಬರ್ತೀನಿ, ಕಾಪಾಡಿ. ಎಲ್ಲ ಓಡ್ತಾ ಇದ್ಯಾ? ಈಗ ಈ ಬರ್ಗರ್ಸ್ ಏನಪ್ಪ ಮಾಡೋದು? ಏನು ಫುಡ್ ಫೆಸ್ಟಿವಲ್ ಇಲ್ಲೇನಾ ನಡೀತಿರೋದು? ಸರ್, ಫುಡ್ ಫೆಸ್ಟಿವಲ್ ಮುಗ್ದೋಯ್ತು. ಆದ್ರೆ ಇಲ್ಲಿ ಬರ್ಗರ್ ಸ್ಮೆಲ್ ಎಲ್ಲಿಂದ ಬರ್ತಿದೆ? ಎಲ್ಲಿಂದ ಬರ್ತಾ ಇದೆ? ಸರಿ, ದಾರಿ ಬಿಡಿ. ದಾರಿ ಬಿಡಿ. ಪೀಟರ್ ಮತ್ತೆ ಈ ಬರ್ಗರ್ ಏನ್ ಮಾಡೋಣ ಮಾಧವ್? ಬೇಗ ಏನಾದ್ರೂ ಯೋಚಿಸು. ಈ ಬರ್ಗರ್ ಸ್ಮೆಲ್ ಏನಾದ್ರೂ ಮಾಡ್ಬೇಕು. ಹೀಗ್ ಮಾಡೋಣ. ಇದೇ ಸ್ಟಾಲ್ ಅಂತ ಅನ್ನಿಸ್ತಿದೆ. ಇದೇ ಸ್ಟಾಲ್. ಸರ್, ಮೊದಲನೇ ಸ್ಟಾಲ್ ಇಂದ ಶುರು ಮಾಡಿ. ನನಗಿಲ್ಲಿಂದ ಬರ್ಗರ್ ಸ್ಮೆಲ್ ಬರ್ತಿದೆ. ಇಲ್ಲ ಸರ್, ನಾನು ಬರ್ಗರ್ ಫ್ರೇಗ್ರೆನ್ಸ್ ಇರುವಂತ ಪರ್ಫ್ಯೂಮ್ ಹಾಕೊಂಡಿದ್ದೀರಲ್ಲ, ಅದಕ್ಕೇನೆ. ನೋಡಿ ಬರ್ಗರಿ. ಇದು ಬರ್ಗರ್ ಪರ್ಫ್ಯೂಮ್ ಅಲ್ಲ, ಇವಾಗ ಬರ್ಗರ್ ಜಂಕ್ ಫುಡ್ ಮಾಡ್ತೀರಾ? ಈಗ್ಲೇ ಸ್ಕೂಲ್ಗೆ ಬೀಗ ಹಾಕ್ತೀನಿ. ಸ್ಕೂಲ್ಗೆ ಬೀಗ ಹಾಕ್ತೀನಿ. ಸರ್, ಅದು ನಿಮ್ ಕೈಯಲ್ಲಿದೆಯಲ್ಲ ಬರ್ಗರ್, ಅದು ತೋರ್ಸೋದಕ್ಕಷ್ಟೇ, ತಿನ್ನೋದಕ್ಕಲ್ಲ. ಅಂದ್ರೆ ಇದು ಜನರಿಗೆ ತೋರಿಸ್ಬೇಕು ಅನ್ಕೊಂಡ್ವಿ. ಈ ತರ ಅನ್ಹೆಲ್ದಿ ಬರ್ಗರ್ ನ ತಿನ್ಬಾರ್ದು, ಮತ್ತೆ ಈ ರೀತಿ ಹೆಲ್ದಿ ಬರ್ಗರ್ ನ ತಿನ್ಬೇಕು. ತಗೊಳ್ಳಿ, ನೀವ್ ಟ್ರೈ ಮಾಡಿ ನೋಡಿ. ಇದೆಂತ ಬರ್ಗರ್? ಇದು ಹೆಲ್ತಿ ಬರ್ಗರ್ ಸರ್. ಮಕ್ಕಳು ಫ್ರೂಟ್ಸ್ ತಿನ್ನೋದಿಲ್ವಲ್ಲ, ಅದಕ್ಕೆ ನಾವು ಬರ್ಗರ್ ಮಧ್ಯೆ ಫ್ರೂಟ್ಸ್ ಇಟ್ಟಿದೀವಿ. ಇನ್ ಮುಂದೆ ಬರ್ಗರ್ ಬದಲು ಮಕ್ಕಳೆಲ್ಲ ಫ್ರೂಟ್ಸ್ ತಿಂತಾರೆ. ಪೀಟರ್ ಅಂಡ್ ರಿಪೀಟರ್, ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಸ್ಕೂಲಲ್ಲಿ ಇವತ್ತು ಫುಡ್ ಫೆಸ್ಟಿವಲ್ ನಡೀತಿದೆ. ನಾವು ನೋಡಿದ್ವಿ ನಿಮ್ ಫುಡ್ ಫೆಸ್ಟಿವಲ್ ಅಲ್ಲಿ ಏನ್ ನಡೀತಿದೆ ಅಂತ.
ಸ್ಟೂಡೆಂಟ್ಸ್ ಹೆಲ್ದಿ ಫುಡ್ ಹೆಸರಲ್ಲಿ ಬರ್ಗರ್ ಮಾರ್ತಿದ್ದಾರೆ. ಹಾ, ಬರ್ಗರ್ಸ್ ಮಾಡ್ತಿದ್ದಾರೆ. ಏನು? ಗೋಪಾಲ್, ಮಾಧವ್ ಅವ್ರು ಹೇಳಿದ್ದು ನಿಜಾನಾ? ಬರ್ಗರ್ಸ್ ಸರ್, ಅದು ಈಗ ನೀನೇನ್ ಹೇಳ್ಬೇಡ. ಏನ್ ಹೇಳ್ಬೇಕೋ ಅದನ್ನೆಲ್ಲ ನಾನ್ ಹೇಳ್ತೀನಿ. ಇದ್ಯಾವುದೋ ಮಾಮೂಲಿ ಬರ್ಗರ್ ಅಲ್ಲ. ಬರ್ಗರ್ ಜಾಗದಲ್ಲಿ ಫ್ರೂಟ್ಸ್ ಬರ್ಗರ್. ಒಳ್ಳೆ ಐಡಿಯಾ, ಮಕ್ಕಳಿಗೆ ಫ್ರೂಟ್ಸ್ ತಿನ್ಸೋದಕ್ಕೆ. ಐ ಆಮ್ ಇಂಪ್ರೆಸ್ಡ್. ಹಾಗಾಗಿ ನಿಮ್ಮ ಸ್ಕೂಲ್ಗೆ 5 ಸ್ಟಾರ್ ಸರ್ಟಿಫಿಕೇಟ್ ಕೊಡ್ತಿದೀವಿ. 5 ಸ್ಟಾರ್ ಸರ್ಟಿಫಿಕೇಟ್ ಕೊಡ್ತಿದೀವಿ. ಕಂಗ್ರ್ಯಾಚುಲೇಷನ್ಸ್. ನಾವು ಹೊರಡ್ತೀವಿ. ವಾ ನನ್ನ ಪ್ರೀತಿಯ ಸ್ಟೂಡೆಂಟ್ಸ್, ನಿಮ್ಮಿಂದ ಮತ್ತೊಂದು ಬಾರಿ ನಮ್ಮ ಗೋಲ್ಡನ್ ಹಿಲ್ಸ್ ಸ್ಕೂಲ್ಗೆ 5 ಸ್ಟಾರ್ ಸರ್ಟಿಫಿಕೇಟ್ ಸಿಗ್ತಿದೆ. ಶಾಬಾಷ್. ನೋಡ್ದ, ನನ್ನ ಫ್ರೂಟ್ ಬರ್ಗರ್ ಇಂದ ಪೀಟರ್ ಮತ್ತೆ ರಿಪೀಟರ್ 5 ಸ್ಟಾರ್ ಸರ್ಟಿಫಿಕೇಟ್ ನ ಕೊಟ್ಟಿದ್ದಾರೆ. ನಾನ್ ಕಟ್ ಮಾಡಿರೋ ಫ್ರೂಟ್ಸ್ ಇಂದಾನೆ ಪೀಟರ್ ಮತ್ತೆ ರಿಪೀಟರ್ ಈ ಸ್ಕೂಲ್ಗೆ 5 ಸ್ಟಾರ್ ಕೊಟ್ಟಿರೋದು. ಗೊತ್ತಾಯ್ತಾ? ನನ್ನಿಂದಾನೆ. ನಿನ್ನಿಂದಂತೂ ಅಲ್ವೇ ಅಲ್ಲ. ಅರ್ಥ ಮಾಡ್ಕೊಳ್ಳಿ. Watch full episodes on Jio Hotstar.